ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ರಾಶಿಯಲ್ಲಿ ಗುರು ಇದ್ದಾನೆ. ಗುರುಗೆ ದಿಗ್ಬಲ ಅಂತ ಹೇಳ್ತೀವಿ. ರಾಶಿಯಲ್ಲಾಗ್ಲಿ ಲಗ್ನದಲ್ಲಾಗ್ಲಿ ಗುರು ಇದ್ರೆ ಗುರುನಿಗೆ ಬುಧನಿಗೆ ದಿಗ್ಬಲ ಅಂತ ಹೇಳ್ತೀವಿ. ಹಾಗಾಗಿ ಅದು ಒಳ್ಳೆಯ ಫಲ ಅಂತ ನಾವು ಹೇಳಬೇಕು. ಕಾರಣ ಶುಭಗ್ರಹದ ರಾಶಿಯಲ್ಲಿ ಶುಭಗ್ರಹವೇ ಇದೆ. ಹಾಗಂತ ಅವರು ಕೆಟ್ಟದಾಗಿ ಆಗತ್ತೆ ಅಂತ ಅಲ್ಲ. ಯಾಕೆ ಅಂತಂದ್ರೆ ಗೋಚರದಲ್ಲಿ ಹೇಳ್ತಾರೆ ಜನ್ಮನಾಮ ನರೋ ದುಃಖಂ ಅಂತೇಳಿ. ಜನ್ಮ ರಾಶಿಗೆ ಗುರು ಬಂದಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಅಂತೇಳಿ. ಹಾಗಂತ ವನವಾಸದ ಪರಿಸ್ಥಿತಿ ಏನು ಕಂಡುಬರೋದಿಲ್ಲ. ಏಕೆಂದ್ರೆ ಬೇರೆ ಗ್ರಹಗಳು ಕೂಡ ಅನುಕೂಲವಾಗಿದೆ. ನಾವು ಗುರು ಒಂದೊಂದನ್ನೇ ನಾವು ತೆಗೆದುಕೊಳ್ಳಕ್ಕಾಗೋದಿಲ್ಲ. ಮಿಕ್ಕುಳಿದಂಥ ಗ್ರಹಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಚಿಂತನೆಯನ್ನು ಮಾಡುವಾಗ ಈ ರಾಶಿಗೆ ದಶಮದಲ್ಲಿ ರವಿ ಇದ್ದಾನೆ. 10ರಲ್ಲಿ ರವಿಗೆ ದಿಗ್ಬಲ ಅಂತ ಹೇಳ್ತೀವಿ. ರಾಶಿಗಾಗಿ ಲಗ್ನಕ್ಕೆ ಗುರು ದಿಗ್ಬಲ. ಹಾಗಾಗಿ ಒಳ್ಳೆಯ ಫಲವನ್ನು ಉಂಟಾಗ್ತದೆ. ಭಾಗ್ಯದಲ್ಲಿ ಕುಜ ಭಾಗ್ಯೋದಯ ಆಗತ್ತೆ. ಹೀಗೆ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ಅನುಭವಿಸುವಂತಹ ಯೋಗ ಇದೆ. ಲಗ್ನದಲ್ಲಿ ಗುರು ಇದು ಪೂರ್ವ ಪುಣ್ಯವನ್ನು ವೃದ್ಧಿ ಮಾಡ್ತಾನೆ, ಲಗ್ನವನ್ನು ಶುದ್ಧಿ ಮಾಡ್ತಾನೆ. ಲಗ್ನದಲ್ಲಿ ಗುರು ಇದ್ದಾಗ ನಿಮ್ಮ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರತಕ್ಕಂಥ ಯೋಗ, ಒಳ್ಳೊಳ್ಳೆ ಯೋಚನೆಯನ್ನ ಚಿಂತನೆಯನ್ನ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸಿನ ಕಡೆಗೆ ಹೋಗುವಂತಹ ಶುಭಫಲಗಳು ಲಗ್ನದಲ್ಲಿ ಗುರು ಇರೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಆ ನಂತರದಲ್ಲಿ ತಮ್ಮ ಒಂದು ಧನಸ್ಥಾನವನ್ನು ನೋಡಿದ್ರೆ ಆರ್ಥಿಕವಾಗಿ ಸಂಕಷ್ಟದಿಂದ ಪಾರಾಗುವಂತ ಯೋಗ. ಆರ್ಥಿಕ ಸಂಕಷ್ಟ ಜೊತೆಗೆ ನಿಮಗೆ ಬರಬೇಕಾದ್ದು ಕೊಡಬೇಕಾಗದ್ದು ಎಲ್ಲ ವ್ಯವಹಾರ ಅಂದ್ರೆ ಕಮಿಟ್ಮೆಂಟ್ ಸರಿ ಹೋಗುವಂತ ಯೋಗ, ಸಮಸ್ಯೆಯನ್ನ ಪರಿಹಾರ ಕೊಳ್ಳುವಂತಹದ್ದು, ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂತಹದ್ದು ಅಂತ ಹೇಳಿ ನಾವು ಒಂದು ಮಾತಲ್ಲಿ ಹೇಳ್ಬೋದು. ಇನ್ನು ನಾವು ಭ್ರಾತೃಭಾವನ ಚಿಂತನೆ ಮಾಡಬೇಕು. ಭ್ರಾತೃಭಾವದ ಅಣ್ಣ ತಮ್ಮ ಸಹೋದರ ಸಹೋದರಿಯರಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ ಇರುತ್ತೆ. ನಿಮ್ಮ ಮನೆಯಲ್ಲಿ 4 ಜನ ಇದ್ರೆ ಪಿತ್ರಾಯತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರುವಂತಹ ಸಾಧ್ಯತೆ ಇದೆ. ಪಿತ್ರಾಯತ ಆಸ್ತಿಯಲ್ಲಿ ಏನು ಗೊಂದಲ ಇರುತ್ತೆ ಅಂತಂದ್ರೆ ತಂದೆ ನಂತರದಲ್ಲಿ ಅಥವಾ ತಾಯಿ ನಂತರದಲ್ಲಿ ನಿಮ್ಮ ಆಸ್ತಿ ಭಾಗ ಮಾಡೋದಕ್ಕೆ ಸಮಸ್ಯೆ ಆಗತ್ತೆ. ಅದು ಕುಂಠಿತ ಆಗತ್ತೆ. ಕೆಲವು ಭಾಗ ಮಾಡಕ್ ಆಗೋದಿಲ್ಲ ಅಥವಾ ಕೋರ್ಟ್ಗಳು ಕೇಸ್ ಇರುತ್ತೆ. ಅದು ತುಂಬಾ ವರ್ಷಗಳು ನಡೀತದೆ. 10-20 ವರ್ಷ ಕೋರ್ಟಲ್ಲಿ ಕೇಸ್ ಹಾಕೊಂಡು ಅಪೀಲ್ ಮಾಡ್ಕೊಂಡು ಹೋಗಿ ತೊಂದರೆ ತೊಡಕುಗಳನ್ನ ಅನುಭವಿಸ್ಕೊಂಡು ಅನವಶ್ಯಕ ತಿರುಗಾಟ ಮಾಡ್ಕೊಂಡಿರುವಂತಹ ಯೋಗ ಕೂಡ ನಿಮಗಿದೆ ಅಂತ ನಾವು ಹೇಳ್ಬೋದು. ಆದರೆ ಕೆಲವೊಂದು ಸಮಯದಲ್ಲಿ ಕೂತು ಮಾತಾಡದೆ ಸರಿ ಹೋಗುವಂತ ಯೋಗಗಳು ಕೂಡ ಇರುತ್ತೆ. ಅದಕ್ಕೆ ತಾವು ಪ್ರಯತ್ನ ಪಟ್ಟರೆ ಸರಿ ಹೋಗೋದಕ್ಕೆ ಯೋಗ ಇದೆ ಅಂತ ನಾವು ಹೇಳ್ಬೋದು. ಇನ್ನು ನಿಮ್ಮ ಯೋಚನೆ ಮನೆ ಕಟ್ಟಬೇಕು ಅಂತ ಇರುತ್ತೆ, ಮನೆ ಕಟ್ಟುವಂತ ಯೋಗ ಇದೆ. ತಮ್ಮ ಸುಖ ಸ್ಥಾನವನ್ನು ನಾವು ಚಿಂತನೆ ಮಾಡ್ತೀವಿ. ಸುಖ ಸ್ಥಾನದಲ್ಲಿ ವಾಹನ ಸುಖ, ಮನೆ ಸುಖ, ದಾಂಪತ್ಯ ಸುಖ, ಮಕ್ಕಳಿಂದ ಸುಖ, ತಂದೆ ತಾಯಿಯಿಂದ ಸುಖ, ಹೀಗೆ ನಾವು ಎಲ್ಲಾ ರೀತಿಯ ಸುಖ ಉಪಭೋಗಗಳನ್ನು ಅನುಭವಿಸಬೇಕು ಅಂದ್ರೆ ಜೀವನದಲ್ಲಿ ಎಲ್ಲ ರೀತಿಯ ದೈವಾನುಗ್ರಹ ನಮಗಿರಬೇಕು. ಹೀಗೆ ದೈವಾನುಗ್ರಹ ಪ್ರಾಪ್ತಿಯಾದಾಗ ಜೀವನದಲ್ಲಿ ಎಲ್ಲಾ ರೀತಿಯ ನಾವು ಯಶಸ್ಸನ್ನ, ಕೀರ್ತಿಯನ್ನ, ಲಾಭವನ್ನ, ಜಯವನ್ನ, ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸನ್ನ ಕಾಣುವುದಕ್ಕೆ ನಮಗೆ ದೈವಾನುಗ್ರಹ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಉದ್ಯೋಗಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತ ಎತ್ತರ ವರ್ತಂತೆ ತತ್ರ ದೈವ ಸಹಾಯಕ. ದೇವರು ಸುಮ್ಮನೆ ಸಹಾಯ ಮಾಡೋದಿಲ್ಲ. ಉದ್ಯೋಗ, ಸಾಹಸ, ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ಸಪ್ತಮಂ ದೈವಚಿಂತನಂ ಇದು 7ನೇದಾಗಿ ದೈವಾನುಗ್ರಹ ಅನ್ನುವಂತ ಪ್ರಾಪ್ತಿ ಆಗ್ತದೆ. ಅದೆಲ್ಲ ಆಗುವಂತ ಯೋಗ ಇದೆ. ಎಲ್ಲ ಗುಣಗಳು ನಿಮ್ಮ ಹತ್ರ ಇದೆ. ಉದ್ಯೋಗ, ಸಾಹಸ, ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮ ಇದು ಷಡ್ವಿಧವಾಗಿರತಕ್ಕಂತಹ ಒಂದು ಪ್ರಯತ್ನ ನಿಮ್ಮ ಹತ್ರ ಇರೋದ್ರಿಂದ ಸಪ್ತಮಂ ದೈವಚಿಂತನಂ 7ನೇದಾಗಿ ನಿಮಗೆ ದೇವರ ಅನುಗ್ರಹ ಆಗ್ತದೆ. ಆ ದೈವಾನುಗ್ರಹದಿಂದ ನಿಮ್ಮ ಯಶಸ್ಸು, ಕೀರ್ತಿ, ಲಾಭ ಎಲ್ಲ ಕೂಡ ನಿಮಗೆ ಸಿಗುವಂತಹ ಯೋಗ ಫಲಗಳು ಈ ಒಂದು ಮಿಥುನ ರಾಶಿಯವರಿಗೆ ಇರುತ್ತೆ ಅನ್ನೋದು ಬಹಳ ಸಂತೋಷವಾದ ವಿಚಾರವಾಗಿರುತ್ತೆ. ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಾ? ಮನೆ ಕಟ್ಟಿ ಆಯ್ತು, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಕ್ಕಳು ವಿದ್ಯಾಭ್ಯಾಸ ಚಿಂತನೆ ಮಾಡಿದ್ರೆ ಮಕ್ಕಳು ಒಳ್ಳೆ ವಿದ್ಯಾವಂತರು, ಪ್ರಜ್ಞಾವಂತರು, ಜ್ಞಾನವಂತರಾಗ ಸುಶಿಕ್ಷಿತರಾಗ್ತಾರೆ. ಮಕ್ಕಳು ಒಳ್ಳೆ ಸಂಸ್ಕಾರಯುತವಾಗಿರೋರು ಆಗಿರ್ತಾರೆ. ಮಿಥುನ ರಾಶಿಯವರು ಒಳ್ಳೆಯ ಸಂಸ್ಕಾರದ ಕುಟುಂಬದಿಂದ ಬಂದವರು. ಅದ್ರ ಜೊತೆಗೆ ಅಲ್ಲಿ ಮಕ್ಕಳನ್ನು ಕೂಡ ಸಂಸ್ಕಾರಯುತರನ್ನಾಗಿ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಕೂಡ ಅವರಿಗಿರುತ್ತೆ. ಹಾಗಾಗಿ ಒಳ್ಳೆ ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರಾಗ್ತಾರೆ. ಮಕ್ಕಳು ಮೆಡಿಕಲ್, ಇಂಜಿನಿಯರಿಂಗ್ ಮತ್ತೆ ಏರೋನಾಟಿಕಲ್ ಓದ್ಬೋದು, ಇಲ್ಲ ಡಿಫೆನ್ಸ್ಗೆ ಹೋಗ್ಬೋದು. ಮಕ್ಕಳು ಒಳ್ಳೆ ವಿದ್ಯಾವಂತರು, ಯಾವ್ದು ಕೊಟ್ಟರು ಓದಿ ಮುಂದೆ ಬರುವಂತಹ ಯೋಗ ಮತ್ತು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇದ್ದು ಒಂದು ಒಳ್ಳೆಯ ಸ್ಥಾನಮಾನವನ್ನ ಗಳಿಸುವಂತ ಯೋಗ ಇವರು ಮಕ್ಕಳಿಗಿರ್ತದೆ. ಅದು ಕೂಡ ಪೂರ್ವ ಪುಣ್ಯ ಚೆನ್ನಾಗಿದೆ ಅಂತ ಹೇಳ್ಬೇಕು. ಪೂರ್ವ ಪುಣ್ಯ ವೃದ್ಧಿಯಾಗಿದೆ, ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಹಾಗಾಗಿ ಯಶಸ್ಸು ಸಿಗುತ್ತೆ ಅಂತ ನಾವು ಹೇಳ್ಬೇಕು. ಮಕ್ಕಳಿಂದಾನೂ ಯಶಸ್ಸು ಸಿಗುತ್ತೆ, ಮಕ್ಕಳಿಗೆ ಯಶಸ್ಸಾಗುತ್ತೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಇನ್ನು ಆರೋಗ್ಯದ ಸಮಸ್ಯೆ ಬಂದಾಗ ಸ್ವಲ್ಪ ಬೆನ್ನು ನೋವು, ಸೊಂಟ ನೋವು, ಮತ್ತೊಂದು ಇನ್ನೊಂದು ಸಣ್ಣ ಪುಟ್ಟ ನೋವುಗಳಿರ್ತದೆ. ಯಾಕೆ ಅಂತಂದ್ರೆ ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಆರೋಗ್ಯದಲ್ಲಿ. ವ್ಯವಹಾರದಲ್ಲೂ ಸ್ವಲ್ಪ ಇರ್ತದೆ, ಗಮನಿಸಬೇಕು. ಹಾಗೆ ತಾತ್ಕಾಲಿಕ ಔಷಧಿ ತಗೊಳ್ಳಿ, ಔಷಧೋಪಚಾರವನ್ನು ಮಾಡಿ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಅದಕ್ಕಂತ ತೊಂದರೆಗಳೇನು ಆಗೋದಿಲ್ಲ. ಮತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಅಸಮಾಧಾನ ಇರುತ್ತೆ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಕೋರ್ಟು ಕಚೇರಿ ಬೇಡ, ಕೂತ್ಕೊಂಡು ಮಾತಾಡಿ ಸರಿಪಡಿಸ್ಕೊಳ್ಳಿ. ನಿಮ್ಮ ದಾಂಪತ್ಯ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ತೊಂದರೆಗಳು ನಿಮಗೆ ಬರೋದಿಲ್ಲ. ಇನ್ನು ನಿಮ್ಮ ಖರ್ಚು ವೆಚ್ಚಗಳನ್ನು ಚಿಂತನೆ ಮಾಡಬೇಕು, ಲಾಭ ನಷ್ಟಗಳನ್ನು ಚಿಂತನೆ ಮಾಡ್ಬೇಕಂತಂದ್ರೆ ನಿಮ್ಗೆ ಎಲ್ಲಾ ರೀತಿಯ ಅನುಕೂಲ ಇದ್ದಾಗ ನಿಮಗೆ ತೊಂದರೆ ಏನಾಗುತ್ತೆ ಅಂತಂದ್ರೆ ಕೆಲವು ಸಾಲ ಕೊಡೋದು, ಸಾಲ ತೆಗೆದುಕೊಳ್ಳೋದು, ಆನಂತರ ಯಾರು ಕಮಿಟ್ಮೆಂಟ್ ಅಲ್ಲಿ ನಾವೇನಾದ್ರೂ ಒಪ್ಕೊಳ್ಳೋದು, ಆಮೇಲೆ ಅದರಿಂದ ನಮಗೆ ತೊಂದರೆ ಬರೋದು, ಆಮೇಲೆ ಸ್ಯೂರಿಟಿ ಹಾಕೋದು, ಅದನ್ನ ನಮಗೆ ತುಂಬುವಂತಹದ್ದು ಆ ಸಂದರ್ಭ ನಮ್ಗೆ ಬರೋದು, ಅದನ್ನ ರಿಕವರಿ ಮಾಡುವಂತ ಸಂದರ್ಭ ನಮ್ಗೆ ಬರೋದು, ಈ ತರ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಹುಷಾರಾಗಿರ್ಬೇಕು. ಸ್ಯೂರಿಟಿ ಹಾಕೋದು, ಗ್ಯಾರಂಟಿ ಕೊಡೋದು, ಆ ತರದ್ದೇನು ಮಾಡಕ್ ಹೋಗಬಾರದು. ಎಷ್ಟೇ ಪ್ರೀತಿ ವಿಶ್ವಾಸ ಇದ್ರೂ ಕೂಡ ನೀವು ನಿಮ್ಮ ಒಂದು ವ್ಯವಹಾರದಲ್ಲಿ ಅದನ್ನು ತರಬಾರದು. ಹಾಗಾಗಿ ತಂದ್ರೆ ನಿಮಗೆ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಕಾರಣ ನಿಮ್ಮ ರಾಶಿಗೆ 9ನೇ ಮನೆಯಲ್ಲಿ ರಾಹು ಇದ್ದಾನೆ. ಹಾಗಾಗಿ ನಿಮ್ಮ
ಪೂರ್ವಜರು ಅಂದರೆ ನಿಮ್ಮ ಕುಟುಂಬಸ್ಥರು ಹಿಂದಿನ ತಲೆಮಾರಿನವರು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ದೋಷಗಳಿಂದ ತಾವು ತಮ್ಮ ಕುಟುಂಬದಲ್ಲಿ ತೊಂದರೆಯನ್ನು ಅನುಭವಿಸುವಂಥ ಯೋಗ ಬರುತ್ತೆ ಅಂತ ಬರದೇ ಇದ್ದಂಗೆ ನೋಡ್ಕೋಬೇಕು ಅಂತಂದ್ರೆ ನೀವು ಯಾವುದೇ ರೀತಿಯ ತೊಂದರೆ ತೆಗೆದುಕೊಳ್ಳಬಾರದು. ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗಿ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ ಒಳ್ಳೆಯದಾಗುತ್ತೆ. ಇನ್ನು ಉದ್ಯೋಗದಲ್ಲಿ ಯಾವುದೇ ರೀತಿ ತೊಂದರೆ ತೊಡಕುಗಳು ಬರೋದಿಲ್ಲ. ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರುಧ್ವಂಸ ಆಗ್ತದೆ. ಲಾಭ ನಷ್ಟ ನೋಡುವ ಲಾಭ ಇದೆ, ನಷ್ಟನೂ ಇದೆ. ಯಾಕೆಂದ್ರೆ ದುಡ್ಡು ಬರುತ್ತೆ, ಖರ್ಚಾಗುತ್ತೆ, ಕೆಲವು ದುಡ್ಡು ನಿಲ್ಲಲ್ಲ. ಆದ್ರೂ ಕೂಡ ಒಂದು ಅಸೆಟ್ಟು, ಮತ್ತೊಂದು ಇನ್ನೊಂದು ಕಾರು, ಮನೆ, ಪ್ಲಾಟು, ಒಡವೆ ಈ ತರದ್ದು ಮಾಡುವಂತ ಯೋಗ ಇದೆ. ಅದು ಒಂದು ಅಸೆಟ್ ಆಗಿ ಅದೊಂದು ನಿಮ್ಮ ಒಂದು ದುಡ್ಡಿನ ರೂಪ ಇಲ್ಲದೇ ಇದ್ರೂ ಕೂಡ ಬೇರೆ ರೂಪದ ಒಂದು ಆಸ್ತಿಯಾಗಿರ್ತದೆ. ಅದನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಈ ಮಿಥುನ ರಾಶಿಯವರು ಯಾವುದೇ ರೀತಿಯ ಒಂದು ಕೆಲಸಕ್ಕೆ ಹಾಕಿದ್ರು ಕೂಡ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಅವರಿಗೆ ಯಶಸ್ಸು ಇದೆ, ಕೀರ್ತಿ ಇದೆ, ಲಾಭ ಇದೆ, ಜಯ ಇದೆ. ಅವ್ರಿಗೆ ಯಾವುದೇ ರೀತಿಯ ಒಂದು ವ್ಯವಹಾರಗಳನ್ನ ಇಟ್ಕೊಂಡ್ರು ಕೂಡ ಅವರಿಗೆ ಅನುಕೂಲ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಎಲ್ಲ ಕಾನೂನಾತ್ಮಕವಾಗಿ ಇರಬೇಕು. ಆವಾಗ ನಿಮಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಅಂತ ಅಧಿಕೃತವಾಗಿ ಯಾವುದನ್ನು ಮಾಡಿ ಏನು ತೊಂದರೆ ಆಗಲ್ಲ. ಸುಮ್ಮನೆ ನಂಬಿಕೆ ಮೇಲೆ ಮತ್ತೊಂದ್ರ ಮೇಲೆ ಮಾತಿನ ಮೇಲೆ ಅದಕ್ಕಿಂತ ಮುಂಚಿತವಾಗಿ ಒಂದು ದೃಢವಾದ ನಿರ್ಧಾರ ಅಂತ ತೆಗೆದುಕೊಂಡು, ಒಂದು ದೃಢವಾದ ಮನಸ್ಸಿಂದ ದೃಢವಾದ ನಿರ್ಧಾರ ಆ ಥರ ತೆಗೆದುಕೊಂಡು ನೀವೆಲ್ಲ ಕಾನೂನಾತ್ಮಕವಾಗಿ ಯಾವ ವ್ಯವಹಾರ ಮಾಡಿ, ಸೈಟ್ ತಗೊಳ್ಳಿ, ಮನೆ ತಗೊಳ್ಳಿ, ಕಾರ್ ತಗೊಳ್ಳಿ, ಅಡ್ವಾನ್ಸ್ ಮಾಡಿ, ಏನೇ ಮಾಡಿದ್ರು ಕೂಡ ನೀವು ಜಾಗ್ರತೆಯಿಂದ ಕಾನೂನಾತ್ಮಕ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು ಬಂದರೆ ಕಾನೂನು ತೊಂದರೆ ಬರುತ್ತೆ, ಬೇರೆ ಏನು ತೊಂದರೆ ಬರೋದಿಲ್ಲ. ಹಾಗಾಗಿ ಪ್ರತಿಯೊಂದು ವ್ಯವಹಾರವನ್ನು ನೀವು ಲೀಗಲ್ ಆಗಿ ಮಾಡಿ, ಏನು ತೊಂದರೆ ಆಗಲ್ಲ. ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆ, ಆ ನಂತರದಲ್ಲಿ ಕೆಲವು ಓದುವಂಥ ವಿದ್ಯಾರ್ಥಿಗಳು ಅಂದರೆ ಇಂಜಿನಿಯರಿಂಗ್ ಓದುವವರು, ಹೈಯರ್ ಸ್ಟಡಿ ಮಾಡುವಂಥವ್ರು, ಹೊರದೇಶಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮಾಡ್ತಕ್ಕಂಥವ್ರು, ಆಮೇಲೆ ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ತುಂಬ ಚೆನ್ನಾಗಿದೆ. ವಿವಾಹ ಮಾಡ್ತಕ್ಕಂಥವ್ರಿಗೆ ಮತ್ತೆ ಕೆಲವೊಂದಷ್ಟು ಹೊಸ ಕೆಲಸ ಪ್ರಾರಂಭ ಮಾಡುವಂಥವರಿಗೆಲ್ಲ ಒಳ್ಳೆಯ ಶುಭಫಲಗಳು ಪ್ರಾರಂಭ ಅವ್ರಿಗೆ ಯೋಗ ಇದೆ. ಹಾಗಂತ ಎಲ್ರಿಗೂ ಅತ್ಯಂತ ನಿಮ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಫಲ ಇದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಮಿಥುನ ರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಒಂದು ವೇಳೆ ತೊಂದರೆ ಇದ್ರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ನೀವು ಶನಿವಾರ ದಿವಸ ಅರ್ಚನೆ ಮಾಡಿಸಿ. ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.